ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ನಾನು ಆಸ್ ಯೂಶುವಲ್ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಈ ರೀತಿ ಗಂಟು ಬ್ಯಾಕ್ ಸೈಡ್ ಬರಬೇಕು ಬಟ್ಟೆಗೆ, ಆ ರೀತಿಯಾಗಿ ಇಟ್ಕೊಂಡು 10 ನಂಬರ್ ಕ್ರೋಶನ್ ನೀಡಲ್ ತಗೊಂಡಿದ್ದೀನಿ. 11 ತಗೊಂಡ್ರು ಕೂಡ ನಡೆಯುತ್ತೆ. ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಬೇಕು. ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಇದನ್ನ ಸಿಂಗಲ್ ಕ್ರೋಶ ಅಂತ ಕರಿತೀವಿ. ಅದಾದ ನಂತರ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. 4 ಅಥವಾ 5 ಚೈನ್ ಹಾಕೊಳ್ಬಹುದು. ಇದು ಕುಚ್ಚು ಕಟ್ಕೊಳ್ಳೋದಕ್ಕೋಸ್ಕರ, ಹಾಗಾಗಿ ನಾನು 4 ಚೈನ್ ಹಾಕೊಂಡಿದ್ದೀನಿ. ಅದಾದ ನಂತರ 6 ಚೈನ್ ಹಾಕೋಬೇಕು. ಇಲ್ಲಿ 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ 6 ಚೈನ್ ಬದಲಿಗೆ 3 ಚೈನ್ ಕೂಡ ಮಾಡ್ಕೊಳ್ಬಹುದು. 3 ಚೈನ್ ಲಾಕ್, 3 ಚೈನ್ ಲಾಕ್, ಈ ರೀತಿ ನಾನು ಡೈರೆಕ್ಟ್ ಆಗಿ 6 ಚೈನ್ ಹಾಕೊಳ್ತಾ ಇದ್ದೀನಿ. ಅದಾದ ನಂತರ ದಾರನ ಒಂಚೂರು ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಈ ರೀತಿ ಮೀಡಿಯಂ ಸೈಜ್ ಬೀಡ್ ನ ತಗೊಂಡಿದ್ದೀನಿ. ಸ್ಮಾಲ್ ಸೈಜ್ ಅಲ್ಲ ಅಥವಾ ಬಿಗ್ ಸೈಜ್ ಅಲ್ಲ, ಮೀಡಿಯಂ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಈಗ ಮತ್ತೊಂದು ಬೀಡ್ ಇನ್ಸರ್ಟ್ ಮಾಡೋದು, ಬೀಡ್ ಲಾಕ್, ಮತ್ತೊಂದು ಬೀಡು, ಈ ರೀತಿಯಾಗಿ 5 ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಸೊ ಇದಕ್ಕಿಂತ ಚಿಕ್ಕ ಬೀಡ್ ತಗೊಂಡ್ರು ನಿಮಗೆ ನೆಕ್ಸ್ಟ್ ಸ್ಟೆಪ್ ಸರಿಯಾಗಿ ಬರೋದಿಲ್ಲ, ದೊಡ್ಡ ತಗೊಂಡ್ರು ಸರಿಯಾಗಿ ಬರೋಲ್ಲ. ಕರೆಕ್ಟಾಗಿ ಮೀಡಿಯಂ ಸೈಜ್ ಬೀಡ್ನ ತಗೊಳ್ಬೇಕಾಗುತ್ತೆ. ಡಿಸೈನ್ ಯಾವ್ದಾದ್ರೂ ಪರವಾಗಿಲ್ಲ. ಅಲ್ಲಿ ಪ್ಲೈನು ರೌಂಡ್ ಸೈಜ್ ಬೀಡ್ನ, ರೌಂಡ್ ಆಗಿರೋಂಥದ್ದು ಮೀಡಿಯಂ ಸೈಜ್ ಬೀಡ್ನ ತಗೊಂಡಿದ್ದೀನಿ. ಸೊ ಈ ರೀತಿ 5 ಬೀಡ್ಗಳನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಮಾಡ್ಕೊಳ್ಳೋದು ಸ್ವಲ್ಪ ಲೂಸ್ ಆಗಿ ಮಾಡ್ಕೊಳ್ಬೇಕು. ಯಾಕೆ ಅನ್ನೋದನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಹೇಳ್ತೀನಿ. ಸೊ ಈ ರೀತಿ ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೊಂಡು 5 ಬೀಡ್ ಆದ್ಮೇಲೆ 5 ಚೈನ್ ಅಷ್ಟು ಗ್ಯಾಪ್ಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅಂದಾಜಲ್ಲಿ 5 ಚೈನ್ ಅಷ್ಟು ಗ್ಯಾಪ್ಗೆ ನಮ್ಗೆ ಈ ರೀತಿ ಆರ್ಚ್ ಬರಬೇಕು. ಪ್ರೀವಿಯಸ್ 6 ಹಾಕಿರ್ತೀವಿ ಚೈನು, ಈಗ 5 ಚೈನ್ ಅಷ್ಟು ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ 6 ಚೈನ್. ಸ್ಟಾರ್ಟಿಂಗ್ ಅಲ್ಲಿ 3 ಚೈನ್ ಹಾಕಿದ್ರೆ ಇಲ್ಲೂ ಕೂಡ 3 ಹಾಕೋಬೇಕಾಗುತ್ತೆ. ನಾನು 6 ಹಾಕಿರೋದ್ರಿಂದ ಡೈರೆಕ್ಟ್ ಆಗಿ 6 ಹಾಕೊಳ್ತಾ ಇದ್ದೀನಿ. 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಮತ್ತೆ 4 ಚೈನ್ ಹಾಕಿ ಎಲ್ಲಿ ಬರುತ್ತಲ್ಲ ಬಟ್ಟೆಗೆ ಲಾಕ್. ಇಷ್ಟೇ ಸಿಂಪಲ್. ಕೌಂಟಿಂಗ್ಸ್ ತುಂಬಾ ಈಸಿ ಇದೆ. ಬೀಡ್ ಆದ್ಮೇಲೆ 6 5 6 ಇಷ್ಟೇ. ಬೀಡು 6 5 6 ಈ ರೀತಿ ಹಾಕೊಂಡು ಹೋಗೋದು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 5 6 ಆ ರೀತಿ ಹಾಕೊಳ್ಬೇಕು. ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. ನಾನಿಲ್ಲಿ 4 ಚೈನ್ ಹಾಕೊಂಡಿದ್ದೀನಿ, ಯಾಕಂದ್ರೆ ನನ್ಗೆ ಗ್ಯಾಪ್ ಜಾಸ್ತಿ ಬೇಡ ಅನ್ನೋದಕ್ಕೋಸ್ಕರ. ಆರ್ಚಿಗೆ ಮತ್ತೆ ಕುಚ್ಚಿಗೆ ನಿಮ್ಗೆ ಗ್ಯಾಪ್ ಬೇಕು ಅಂತಿದ್ದಲ್ಲಿ 4 ಬದಲಿಗೆ 5 ಚೈನ್ ಹಾಕೊಳ್ಬೋದು. ಸೊ ಹಾಗಾಗಿ ನಾನಿಲ್ಲಿ 4 ಚೈನ್ ಹಾಕಿರೋದ್ರಿಂದ 4 6 ಹಾಕಿ ಅದಾದ ನಂತರ ಬೀಡು 5 ಬೀಡು, ಅದಾದ ನಂತರ ಮತ್ತೆ 4 6 4 ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಒಂದು ಆರ್ಚಿಗೆ 6 ಬೀಡು 6 ಈ ರೀತಿ ಬರುತ್ತೆ. ಕುಚ್ಚು ಕಟ್ಲಿಕ್ಕೆ 5 ಚೈನ್ ಬರುತ್ತೆ. ಸೊ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಅದಾದ ನಂತರ ನೋಡಿ ಮತ್ತೆ ನಾನಲ್ಲಿ 5 ಬೀಡ್ಗಳನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಈ ಬೀಡ್ ಲಾಕ್ ಮಾಡುವಾಗ ತೀರಾ ಟೈಟ್ ಆಗಿ ಮಾಡ್ಕೊಳ್ಬಾರ್ದು. ಸ್ವಲ್ಪ ಫ್ರೀ ಆಗಿ ಲೂಸ್ ಆಗಿ ಬಿಟ್ಕೊಂಡು ಆರಾಮಾಗಿ ಲಾಕ್ನ ಮಾಡ್ಕೊಳ್ಬೇಕು. ಈ ರೀತಿ 5 ಬೀಡ್ ಆದ್ಮೇಲೆ ಒಂದು 5 ಚೈನ್ ಅಷ್ಟು ಗ್ಯಾಪ್ಗೆ ಬಟ್ಟೆಗೆ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್. ಸೊ ಅದಾದ ನಂತರ ಮತ್ತೆ 6 ಚೈನ್ 6 5 6 ಬೀಡು 6 5 6 ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ಸ್ಯಾರಿ ಪೂರ್ತಿ ಎಂಡಿಂಗ್ ವರ್ಗು ಹಾಕೊಂಡು ಹೋಗ್ಬೇಕಾಗುತ್ತೆ. ಎಂಡಿಂಗ್ ಅಲ್ಲಿ ಆರ್ಚ್ ಆದ್ಮೇಲೆ ಬೀಡ್ ಆದ್ಮೇಲೆ 6 ಆದ್ಮೇಲೆ 5 ಇಷ್ಟೇ ಎಂಡಿಂಗ್ ಅಲ್ಲಿ ಬರ್ಬೇಕು. ಆದಷ್ಟು ಆ ರೀತಿ ಬರೋದಕ್ಕೆ ಟ್ರೈ ಮಾಡಿ. ಸೊ ಬಂದಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಬೇಸ್ ಲೈನ್. ಸೊ ಇಲ್ಲಿ ಪೂರ್ತಿಯಾಗಿ ಹಾಕೊಂಡ್ಮೇಲೆ ಈ ರೀತಿ ಕಾಣಿಸ್ತೀನಿ. ಲಾಸ್ಟ್ ಅಲ್ಲಿ 6 5ಗೆ ಎಂಡ್ ಮಾಡ್ಕೊಂಡಿದೀನಿ. 2 3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಆರ್ಚ್ ನಮ್ಗೆ ಲೂಸ್ ಆಗಿ ಈ ರೀತಿಯಾಗಿ ಇರುತ್ತೆ. 5 ಚೈನ್ ಅಷ್ಟು ಗ್ಯಾಪ್ಗೆ ನಾವಿಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಿ ಹಾಗಾಗಿ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, ಸೇಮ್ ಕಲರ್ ದಾರನೇ 6 ಎಳೆ ದಾರ ಗಂಟು ಹಾಕೊಂಡು ತಗೊಂಡಿದೀನಿ. ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಹಾಕಿ
ಫಸ್ಟ್ ಲಾಕ್ ಏನಿರುತ್ತೆ ಅಲ್ಲಿಗೆ ಲಾಕ್. ಅದಾದ ನಂತರ 6 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. 6 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕ್ಬೇಕು, ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಈ ರೀತಿಯಾಗಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. 4 ಚೈನ್ ಆಯ್ತು, ಲಾಕ್ ಆದ್ಮೇಲೆ 3 ಸಿಂಗಲ್ ಕ್ರೋಶೆ. 6 ಚೈನ್ ಗ್ಯಾಪ್ ಅಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನಾವು ಈ ರೀತಿ. ಸೊ ಅದಕ್ಕೆ ನಾನು ಹೇಳಿದ್ದು 3 ಚೈನ್ ಕೂಡ ಹಾಕೊಳ್ಬಹುದು ಅಂತ. ಸೊ ಈಗ ಇಲ್ಲಿ 3 ಸಿಂಗಲ್ ಕ್ರೋಶೆ ಆದ್ಮೇಲೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸುತ್ಕೊಂಡು ಈ ಫಸ್ಟ್ ಬೀಡ್ ಏನಿರುತ್ತೆ ಅದನ್ನ ಸ್ವಲ್ಪ ಹಿಂದೆ ತಿರುಗಿಸಿದ್ರೆ ಬೀಡ್ ಬ್ಯಾಕ್ ಸೈಡ್ ದಾರ ಕಾಣಿಸುತ್ತೆ. ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಆ ಬೀಡ್ ಬ್ಯಾಕ್ ಸೈಡ್ ಇರುತ್ತಲ್ಲ ದಾರ, ಅಲ್ಲಿಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಸೊ ಇಲ್ಲಿ ನೀವು ಫ್ರೀ ಆಗಿದ್ರೆ ಆರಾಮಾಗುತ್ತೆ. ಈಗ ಎರಡಕ್ಕೊಂದು ಮಾಡ್ಕೋಬೇಕು, ಮತ್ತೆ 2ಕ್ಕೆ 1, ಮತ್ತೆ ಇದನ್ನ ನಾವು ಟ್ರಿಪಲ್ ಕ್ರೋಶೆ ಅಂತ ಕರಿತೀವಿ. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೆ 1, 2ಕ್ಕೆ 1 ಈ ರೀತಿಯಾಗಿ 4 ಟ್ರಿಪಲ್ ಕ್ರೋಶೆಗಳನ್ನ ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕು. ನೀವು ಡಬಲ್ ಕ್ರೋಶೆ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ಬೀಡ್ ಬ್ಯಾಕ್ ಸೈಡ್ ಇರೋ ದಾರ ಸ್ವಲ್ಪ ಲೂಸ್ ಆಗ್ಬೇಕು, ಇಲ್ಲ ಅಂತಂದ್ರೆ ನಿಮ್ಗೆ ಇಲ್ಲಿ ನೀಡಲ್ ಹಾಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಫಸ್ಟ್ ಬೇಸ್ ಲೈನ್ ಏನ್ ಹಾಕೊಳ್ತೀರ ಅದು ಹಾಕೊಳ್ಳೋದು ಸ್ವಲ್ಪ ಲೂಸ್ ಆಗಿ ಹಾಕೊಳ್ಳಿ ಅಂತ ಹೇಳಿದ್ದೀನಿ. ಈ ರೀತಿಯಾಗಿ 4 ಟ್ರಿಪಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. 4 ಟ್ರಿಪಲ್ ಕ್ರೋಶೆ. ಅದಾದ ನಂತರ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಸೆಕೆಂಡ್ ಬೀಡ್ ಏನಿದೆ ಅದ್ರ ಬ್ಯಾಕ್ ಸೈಡ್ ದಾರ ಇರುತ್ತಲ್ಲ, ಆ ದಾರಕ್ಕೆ ನೀಡಲ್ ಹಾಕ್ಬೇಕು. 2 ಸಲ ದಾರ ಸುತ್ಕೊಳ್ಳೋದು, ಸುತ್ಕೊಂಡು ಆ ಬೀಡ್ ಬ್ಯಾಕ್ ಸೈಡ್ ದಾರ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ಮೇಲೆ ಕಿಳ್ಕೊಳ್ಬೇಕು. ಎಳ್ಕೊಂಡು 2ಕ್ಕೆ 1, 3 ಟೈಮ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿ ಈ ರೀತಿಯಾಗಿ ನೀಡಲ್ನ ಹಾಕಿ ಸ್ವಲ್ಪ ಟೈಟ್ ಆಗಿದೆ, ಹಾಗಾಗಿ ಕಷ್ಟ ಆಗ್ತದೆ ನೋಡಿ. ನಾನು ಅದಕ್ಕೋಸ್ಕರ ಹೇಳ್ತೇನೆ, ಲೂಸ್ ಆಗಿ ಬೀಡ್ನ ಲಾಕ್ ಮಾಡ್ಕೊಳ್ಬೇಕು. ನೀಡಲ್ ಹಾಕಿ 2ಕ್ಕೆ 1, 3 ಟೈಮ್ಸ್ ಮಾಡ್ಕೊಳ್ತೇನೆ. ಹಾಗಾಗಿ ಇದನ್ನ ಟ್ರಿಪಲ್ ಕ್ರೋಶೆ ಅಂತ ಕರಿತೀವಿ. ಹೀಗಾಗಿ ಪ್ರತಿಯೊಂದು ಬೀಡ್ನ ಬ್ಯಾಕ್ ಸೈಡ್ ಇರೋ ದಾರಕ್ಕೆ 4 ಟ್ರಿಪಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಟೋಟಲ್ ಆಗಿ 5 ಬೀಡ್ ಇರೋದ್ರಿಂದ 20 ಟ್ರಿಪಲ್ ಕ್ರೋಶೆಗಳಾಗುತ್ತೆ ಒಂದು ಆರ್ಚ್ ಫುಲ್. ಒಂದು ಬೀಡಿಗೆ 4 ಅಂದ್ರೆ 5 ಬೀಡಿಗೆ 20 ಟ್ರಿಪಲ್ ಕ್ರೋಶೆಗಳಾಗ್ತವೆ. ಹಾಗಾಗಿ ಒಂದೇ ಲೆಂತ್ ಆದಷ್ಟು ಬರೋ ಹಾಗೆ ಟ್ರಿಪಲ್ ಕ್ರೋಶೆಗಳನ್ನ ಹಾಕೊಳ್ಬೇಕಾಗತ್ತೆ. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೇನೆ. ನೆಕ್ಸ್ಟ್ ಬೀಡ್ ಸ್ಟಾರ್ಟಿಂಗ್ ಅಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಕೀಳ್ಕೊಳ್ತೀನಿ. ಫಸ್ಟ್ 2 ದಾರ 1, ಸೆಕೆಂಡ್ 2 ದಾರ 1, ಮತ್ತೆ ಥರ್ಡ್ 2 ದಾರ 1. ನಾನು ಆಗ್ಲೇ ಹೇಳಿದಾಗೆ ಡಬಲ್ ಕ್ರೋಶೆ ಕೂಡ ನೀವು ಹಾಕೊಳ್ಬಹುದು ಟ್ರಿಪಲ್ ಕ್ರೋಶೆ ಬದಲಿಗೆ. ಸೊ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈಗ ಮತ್ತೊಂದು ಕಂಬ ಮಾಡ್ಕೊಳ್ತೀನಿ. ಈ ರೀತಿ ಪ್ರತಿಯೊಂದು ಬೀಡ್ ಬ್ಯಾಕ್ ಸೈಡ್ ಇರೋ ದಾರಕ್ಕೆ 4 ಟ್ರಿಪಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಸೊ ಇಲ್ಲಿ 20 ಟ್ರಿಪಲ್ ಕ್ರೋಶೆಗಳಾಗಿದೆ ಟೋಟಲ್ ಆಗಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಟಿಫ್ ಆಗಿ ನೀಟಾಗಿ ಬರುತ್ತೆ ನಿಮ್ಗೆ ಡಿಸೈನ್. ಸೊ ಇದಾದ್ಮೇಲೆ ಈ 6 ಚೈನ್ ಗ್ಯಾಪ್ ಅಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 1 ಸಲ ಆಯ್ತು, ಅದಾದ ನಂತರ 2ನೇ ಸಲ, ಅದಾದ ನಂತರ 3ನೇ ಸಲ 3 ಸಿಂಗಲ್ ಕ್ರೋಶೆಗಳು ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಲಾಕ್ ಮೇಲೆ ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಅಂತ ಕರಿತೇವೆ. ಸೊ ಈ ರೀತಿ ಆದ ನಂತರ ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ 6 ಚೈನ್ಗಳೇನಿದೆ ಅದರಲ್ಲಿ 3 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ತುಂಬಾ ಈಸಿ ಇದೆ, ಸಿಂಪಲ್ ಕೂಡ, ತುಂಬಾ ಬೇಗನೂ ನಿಮ್ಗೆ ಆಗೋಗ್ಬಿಡುತ್ತೆ, ಜಾಸ್ತಿ ಟೈಮ್ ಏನ್ ತಗೊಳ್ಳೋದಿಲ್ಲ. ನೀವು ಬೀಡ್ ಲಾಕ್ ಸ್ವಲ್ಪ ಲೂಸ್ ಆಗಿ ಮಾಡ್ಕೊಂಡ್ರೆ ಟೈಮ್ ಏನ್ ತಗೊಳ್ಳಲ್ಲ, ಜಾಸ್ತಿ ಬೇಗ ಆಗೋಗ್ಬಿಡುತ್ತೆ. 3 ಸಲ ಸಿಂಗಲ್ ಕ್ರೋಶೆ ಆದ್ಮೇಲೆ ನೋಡಿ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತಾ ಇದೀನಿ. ಸುತ್ಕೊಂಡು ಈ ಬೀಡ್ ಬ್ಯಾಕ್ ಸೈಡ್ ಏನ್ ದಾರ ಇದೆ ಆ ದಾರಕ್ಕೆ ನೀಡಲ್ ಹಾಕಿ ದಾರನ ತಗೊಂಡ್ಬರ್ತೀನಿ. ಫಸ್ಟ್ 2 ದಾರ 1, ಸೆಕೆಂಡ್ 2 ದಾರ 1, ಅದಾದ ನಂತರ ಥರ್ಡ್ 2 ದಾರ 1. ಈ ರೀತಿಯಾಗಿ ಒಂದು ಬೀಡ್ ಬ್ಯಾಕ್ ಸೈಡ್ ಇರೋ ದಾರಕ್ಕೆ 4 ಟ್ರಿಪಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋಬೇಕು. ಹಾಗಾಗಿ
ಪ್ರತಿಯೊಂದು ಬೀಡ್ ಬ್ಯಾಕ್ ಸೈಡ್ಗೆ 4 ಟ್ರಿಪಲ್ ಕ್ರೋಶಾ ಅಂದ್ರೆ 20 ಟ್ರಿಪಲ್ ಕ್ರೋಶಗಳು ಒಂದು ಆರ್ಚ್ ಅಲ್ಲಿ ಇಡಿಸ್ತವೆ. ಸೊ ಈ ರೀತಿ 20 ಟ್ರಿಪಲ್ ಕ್ರೋಶಾ ಆದ್ಮೇಲೆ ಈ 6 ಚೈನ್ ಏನಿದೆ ಆ ಗ್ಯಾಪ್ಗೆ 3 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು. ಸೊ ಒಂದು ಸಿಂಗಲ್ ಕ್ರೋಶೆ, ಅದಾದ ನಂತರ 2, ಅದಾದ ನಂತರ 3 ಸಿಂಗಲ್ ಕ್ರೋಶೆಗಳಾದ್ಮೇಲೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು, ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು. ಈ ರೀತಿಯ ಕಾಣಿಸುತ್ತೆ. ಸ್ಟಿಫ್ ಆಗಿ ಬರುತ್ತೆ ಆರ್ಚ್, ನಮ್ಗೆ ಚೂರು ಕೂಡ ಬೆಂಡ್ ಆಗಲ್ಲ. ನೋಡ್ತಾ ಇರ್ಬೋದು. ನೀವು ಬೇಕಿದ್ರೆ ಇದಕ್ಕೆ ಕೂಡ ಕುಚ್ಚು ಕಟ್ಕೊಳ್ಬಹುದು. 3 ಕುಚ್ಚು 1 ಆರ್ಚ್ ಈ ರೀತಿ ಕೂಡ ನೀವು ಮಾಡ್ಕೊಳ್ಬಹುದು. ಸಿಂಪಲ್ ಬೇಕು ಅಂತ ಇದ್ರೆ ಡಿಸೈನು. ಸೊ ನೋಡ್ತಾ ಇರ್ಬೋದು. ಬೇಕಿದ್ರೆ ಇದಕ್ಕೆ ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡಿ ಡೆಕೋರೇಟ್ ಮಾಡ್ಕೊಳ್ಬಹುದು ನೀವು ಬೇಕು ಅಂತ ಇದ್ದಲ್ಲಿ. ಸೊ ನೆಕ್ಸ್ಟ್ ಸ್ಟೆಪ್ ನಾನು ಇಲ್ಲಿ ಕಾಂಟ್ರಾಸ್ಟ್ ಕಲರ್ ದಾರ ತಗೊಂಡಿದ್ದೀನಿ, 6 ಎಳೆ ಗಂಟು ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅದಾದ ನಂತರ 4 ಚೈನ್ ಇರೋ ಕಡೆ 4 ಚೈನ್, ಸ್ಟಾರ್ಟಿಂಗ್ ಅಲ್ಲಿ 4 ಚೈನ್ ಇರೋದ್ರಿಂದ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಇರೋ ಕಡೆ ಲಾಕ್, ಫಸ್ಟ್ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್, ಫಸ್ಟ್ ಲಾಕ್ ಮೇಲೆ ಲಾಕ್. ಅದಾದ ನಂತರ ಸೆಕೆಂಡ್ ಲಾಕ್ ಮೇಲೆ ಲಾಕ್. ಈ ಸೆಕೆಂಡ್ ಲಾಕ್ ಬಂದು 6 ಚೈನ್ ಅಲ್ಲಿ ಹಾಕಿರ್ತೀವಿ. ಸೆಕೆಂಡ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಸೊ ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳೋದು. ದಾರ ಸುತ್ಕೊಂಡು ಫಸ್ಟ್ ಕಂಬದ ಗ್ಯಾಪ್ ನ ಬಿಟ್ಟು, ಫಸ್ಟ್ ಹೋಲ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಟ್ರಿಪಲ್ ಕ್ರೋಶಾದ ಮೇಲೆ ಹೋಲ್ ಕಾಣಿಸುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕ್ಬೇಕು ನೋಡಿ. ಫಸ್ಟ್ ಹೋಲ್ ಬಿಟ್ಟು ಸೆಕೆಂಡ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ಇದನ್ನ ನಾವು ಹಾಫ್ ಡಬಲ್ ಕ್ರೋಶಾ ಅಂತ ಕರೀತೇವೆ. ಇದಿಷ್ಟ ಆದ್ಮೇಲೆ ಒಂದು ಹಾಫ್ ಡಬಲ್ ಕ್ರೋಶಾ ಆದ್ಮೇಲೆ ಇಲ್ಲಿಂದ 2 ಚೈನ್ ಹಾಕೋಬೇಕು. ಸೊ 1 2 ಚೈನ್ ಹಾಕಿ ಈ ಹಾಫ್ ಡಬಲ್ ಕ್ರೋಶಾ ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ನೀಡಲ್ ಹಾಕಿ ದಾರಾನ ತಂದು 2 ದಾರ ಸೇರಿ ಒಂದ್ ಮಾಡ್ಬೇಕಂದ್ರೆ ಪಿಕಾಟ್ ನ ಮಾಡ್ಕೊಳ್ಬೇಕು. ಮತ್ತೆ ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರಾನ ತಂದು ಲಾಕ್. ಸೊ ಈಗ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ಥರ್ಡ್ ಹೋಲ್ ನ ಬಿಟ್ಟು ಫೋರ್ತ್ ಹೋಲ್ಗೆ, ಥರ್ಡ್ ಹೋಲ್ ಬಿಟ್ಟು ಫೋರ್ತ್ ಹೋಲ್ಗೆ ನೀಡಲ್ ಹಾಕಿ ದಾರಾನ ತಂದು 3 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ಒಂದು ಹಾಫ್ ಡಬಲ್ ಕ್ರೋಶಾ ಆಗುತ್ತೆ. ಅದಾದ್ಮೇಲೆ 2 ಚೈನ್ ಹಾಕಿ ಕಂಬದ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಅಂದ್ರೆ ಪಿಕಾಟ್ ನ ಮಾಡ್ಕೊಳ್ಬೇಕು. ಹಾಫ್ ಡಬಲ್ ಕ್ರೋಶಾಗೆ ಪಿಕಾಟ್ ನ ಮಾಡ್ಕೊಳ್ತೇವೆ. ಅದಾದ ನಂತರ ಮತ್ತೊಂದ್ಸಲ ಲಾಕ್, ಆ ಕಂಬಕ್ಕೆ ಪಕ್ಕದಲ್ಲಿ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಒಂದು ಹೋಲ್ ಗ್ಯಾಪ್ ನ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ಳೋದು, ಅಂದ್ರೆ 6th ಹೋಲ್ ಗ್ಯಾಪ್ಗೆ, 6th ಹೋಲ್ ಗ್ಯಾಪ್ಗೆ ಥರ್ಡ್ ಹಾಫ್ ಡಬಲ್ ಕ್ರೋಶೆ. ಅದಾದ ನಂತರ 2 ಚೈನ್ ಹಾಕಿ ಆ ಕಂಬದ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ಲಾಕ್ ನ ಮಾಡ್ಕೊಳ್ಬೇಕು. ಸೊ ಮತ್ತೊಂದ್ಸಲ ಅದೇ ಕಂಬದ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಗೊಂಡ್ಬಂದು 2 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ಇದೊಂದ್ರೆ ಡಿಫ್ರೆಂಟ್ ಆಗಿ ಬರುತ್ತೆ ಡಿಸೈನ್ಗೆ. ಸೊ ಈ ರೀತಿ ಒಟ್ಟು 10 ಡಿಸೈನ್ಗಳು ಇದ್ರಲ್ಲಿ ಬರುತ್ತೆ. ನಿಮ್ಗೆ ಪೆಟಲ್ ಅಂತಾನೆ ಹೇಳ್ಬೋದು. ಇದನ್ನ 10 ಪೆಟಲ್ಸ್ ಬರುತ್ತೆ. ಯಾಕಂದ್ರೆ 20 ಡಬಲ್ ಕ್ರೋಶೆ ಟ್ರಿಪಲ್ ಕ್ರೋಶೆ ಬೇಸ್ ಅಲ್ಲಿ ಮಾಡಿರೋದ್ರಿಂದ 2 ಅಂದ್ರೆ ನಾವು ಒಂದು ಆರ್ಚಿಗೆ ಒಂದು ಟ್ರಿಪಲ್ ಕ್ರೋಶೆ ಮೇಲೆ ಹಾಫ್ ಡಬಲ್ ಕ್ರೋಶೆ ಮಾಡ್ತೀವಿ, ಒಂದು ಸ್ಕಿಪ್ ಮಾಡ್ಕೊಳ್ತೀವಲ್ಲ. ಹಾಗಾಗಿ 10 ಈ ರೀತಿ ಪೆಟಲ್ಸ್ ಗಳು ಇಡಿಸುತ್ತೆ ಒಂದು ಆರ್ಚಿಗೆ. ನೀವು ಬೇಕಿದ್ದಲ್ಲಿ ಡಬಲ್ ಕ್ರೋಶೆ ಮಾಡಿ ಕೂಡ ಪಿಕಾಟ್ ನ ಮಾಡ್ಕೊಳ್ಬಹುದು. ಆ ರೀತಿ ಡಿಸೈನ್ ನಾನು ತೋರಿಸಿದೀನಿ ಆಲ್ರೆಡಿ. ಇದೊಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಪಿಕಾಟ್ಸ್. ಈ ರೀತಿ 10 ಪಿಕಾಟ್ಸ್ ಗಳು ಇಡಿಸುತ್ತೆ. ಹಾಫ್ ಡಬಲ್ ಕ್ರೋಶೆಗೆ 2 ಚೈನ್ ಹಾಕಿ ಪಿಕಾಟ್ ಮಾಡಿ ಎಕ್ಸ್ಟ್ರಾ ಲಾಕ್ ಮಾಡ್ಕೊಳ್ಳೋದು. ಇದಿಷ್ಟ ಆದ್ಮೇಲೆ ಅಲ್ಲಿ ಥರ್ಡ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಲಾಕ್ ಇರೋ ಕಡೆ ಲಾಕ್, ಥರ್ಡ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್, ಅಂದ್ರೆ ಫಸ್ಟ್ ಲಾಕ್ ಮೇಲೆ ಲಾಕ್, ಸೆಕೆಂಡ್ ಲಾಕ್ ಮೇಲೆ ಲಾಕ್. ನಮಗೆ ಕುಚ್ಚಿಗೆ ಗ್ಯಾಪ್ ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾ ನಾನು ಲಾಕ್ ಮಾಡ್ಕೊಡ್ತೀನಿ. ಫಸ್ಟ್ ಲಾಕ್ ಆಗಿನೇ ನೀವು ಪಿಕಾಟ್ಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದೀನಿ. ಅದಾದ ನಂತರ
ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ದಾರ ಸುತ್ಕೊಂಡು ಫಸ್ಟ್ ಟ್ರಿಪಲ್ ಕ್ರೋಶೆ ಬಿಟ್ಟು ಸೆಕೆಂಡ್ ಟ್ರಿಪಲ್ ಕ್ರೋಶೆಗೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಅದಾದ ನಂತರ 2 ಚೈನ್ ಹಾಕಿ ಪಿಕೋಟ್ ಮತ್ತೊಂದು ಲಾಕ್, ಈ ರೀತಿಯಾಗಿ 10 ಪಿಕೋಟ್ಸ್ ನ ಒಂದು ಆರ್ಚಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಈಸಿ ಇದೆ ಡಿಸೈನ್. ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು, ಅಂತ ಕಷ್ಟ ಏನಿಲ್ಲ. ತುಂಬಾ ಬೇಗನೂ ಕೂಡ ಆಗೋಗ್ಬಿಡುತ್ತೆ. ಬ್ರೈಡಲ್ ಡಿಸೈನ್ ಅಂತ ಬಂದಿದ್ದನ್ನ ಟ್ರೈ ಮಾಡ್ಬೋದು, ಚೆನ್ನಾಗಿ ಕಾಣಿಸಿದ್ರೆ. ನಾನಿಲ್ಲಿ ಸಿಂಪಲ್ ಆಗಿ ಫಿನಿಶಿಂಗ್ ಕೊಟ್ಟಿದ್ದೀನಿ ಅಷ್ಟೇ. ನೀವು ಇನ್ನೂ ಡೆಕೋರೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನೋಡಿ, ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಆರ್ಚನ್ನ ಫಿಲ್ ಮಾಡ್ಕೊಂಡು ಹೋಗೋದು ಅಷ್ಟೇ. 10 ಪಿಕಾಟ್ಸ್ ನ ಮಾಡಿ ನೆಕ್ಸ್ಟ್ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು. 2 ಟೈಮ್ಸ್ ಲಾಕ್ ಮಾಡಿ 4 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ಳೋದು. ಪೂರ್ತಿ ಆದ್ಮೇಲೆ ನೋಡಿ ನಿಮ್ಗೆ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು. ತುಂಬಾ ನೀಟಾಗಿ ಸ್ಟಿಫ್ ಆಗಿ ಬರುತ್ತೆ ಆರ್ಚ್ ಕೂಡ, ನೋಡ್ತಾ ಇರ್ಬೋದು. ಬೇಕಿದ್ದಲ್ಲಿ ಇದಕ್ಕೆ ಸ್ಟೋನ್ ಚೈನ್, ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬಹುದು, ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಇದಕ್ಕೆ ನಾನು 2 ಕಲರ್ ಅಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಬ್ರೈಡಲ್ ಸ್ಯಾರೀಸ್ ಗಳಿಗೆ ಇದೊಂದು ತುಂಬಾ ಲುಕ್ ಬರುತ್ತೆ ಕುಚ್ಚು. ಈ ರೀತಿಯ ಕುಚ್ಚನ್ನ ಕಟ್ಕೊಂಡಿದ್ದೀನಿ. 137 ದಾರನ ಕುಚ್ಚು ಗಂಟು ಹಾಕೊಂಡು ಈ ರೀತಿಯಾಗಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡೈರೆಕ್ಟ್ ಆಗಿ. ನಮಗಂತೂ ತುಂಬಾ ಇಷ್ಟ ಆಯ್ತು ಪರ್ಸನಲ್ ಆಗಿ ಡಿಸೈನು. ಸೊ ನಿಮ್ಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.